ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜಕೀಯ ಪಿತೂರಿ ನಡೆಸುತ್ತಿರುವ ರಾಜ್ಯಪಾಲರನ್ನು ಈ ಕೂಡಲೇ ಕೇಂದ್ರ ಸರ್ಕಾರ ವಾಪಸ್ ಕರೆಸಿಕೊಳ್ಳಬೇಕೆಂದು ಆಗ್ರಹಿಸಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರ ನೇತೃತ್ವದಲ್ಲಿ ಗೌರಿಬಿದನೂರು ನಗರದಲ್ಲಿ ರಾಜ್ಯಪಾಲರ ವಿರುದ್ಧ ಭಾರೀ ಪ್ರತಿಭಟನೆಯನ್ನು ನಡೆಸಲಾಯಿತು. ಗೌರಿಬಿದನೂರು ಶನಿ ಮಹಾತ್ಮ ದೇವಸ್ಥಾನದಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರ ಬೆಂಬಲಿಗರು ರಾಜ್ಯಪಾಲರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಜೈಕಾರ ಹಾಕುತ್ತಿದ್ದರು. ಪ್ರತಿಭಟನಾ ಮೆರವಣಿಗೆ BH ರಸ್ತೆ ಮೂಲಕ ಅಂಬೇಡ್ಕರ್ ವೃತ್ತದಲ್ಲಿ ಸಮಾವೇಶಿಸಿದ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ಮಾತನಾಡುತ್ತಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 40 ವರ್ಷದ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ನಡೆದುಕೊಂಡಿದ್ದಾರೆ. ಶಾಸಕರಾಗಿ, ಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ 2 ಬಾರಿ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ಭ್ರಷ್ಟಾಚಾರಿಗಳಾಗಿದ್ದರೆ ಸಾವಿರಾರು ಎಕರೆ ಭೂಮಿ ಮಾಡಬಹುದಿತ್ತು, ಸಾವಿರಾರು ಕೋಟಿ ಹಣ ಮಾಡಬಹುದಿತ್ತು. ಆದರೆ ಸಿದ್ದರಾಮಯ್ಯನವರು ಎಂದೂ ಕೂಡ ಕೈ ಬಾಯಿಯನ್ನು ಕೆಡಿಸಿಕೊಂಡಿಲ್ಲ. ಸರಳ ಸಜ್ಜನರು, ಪ್ರಾಮಾಣಿಕ ವ್ಯಕ್ತಿಗಳಾಗಿರುವ ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳದ ಬಿಜೆಪಿ JDS ನಾಯಕರು ಸಿದ್ದರಾಮಯ್ಯನವರು ರಾಜಕೀಯವಾಗಿ ಮುಗಿಸಬೇಕೆಂದು ಷಡ್ಯಂತರವನ್ನು ನಡೆಸಿ ರಾಜ್ಯಪಾಲರ ಮುಖಾಂತರ ಕುತಂತ್ರ ರಾಜಕಾರಣವನ್ನು ನಡೆಸುತ್ತಿರುವ ಕೇಂದ್ರ ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರ ಧ್ವನಿಯನ್ನು ಅಡಗಿಸುವ ಕೆಲಸವನ್ನು ಮಾಡಲು ಹೊರಟಿದ್ದಾರೆ. ರಾಜ್ಯಪಾಲರು ತಮ್ಮ ಸ್ಥಾನದ ಘನತೆಯನ್ನು ಮರೆತು ಕೇಂದ್ರ ಬಿಜೆಪಿ ನಾಯಕರ ಕೈಗೊಂಬೆಯಂತೆ ವರ್ತಿಸುತ್ತಿರುವ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಈ ಕೂಡಲೇ ಹಿಂದಕ್ಕೆ ಕರೆಸಿಕೊಳ್ಳಬೇಕೆಂದು ಅವರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಅಹಿಂದ ವರ್ಗಗಳ ಮುಖಂಡ R. ಅಶೋಕ್ ಕುಮಾರ್, ನಗರಸಭೆ ಮಾಜಿ ಅಧ್ಯಕ್ಷ M. ನರಸಿಂಹಮೂರ್ತಿ, ಕುಚಿಮಲ್ ನಿರ್ದೇಶಕ J. ಕಾಂತರಾಜು, ವಕೀಲರಾದ ರಂಗರಾಜು, ಬೊಮ್ಮಣ್ಣ, R. ರೆಡ್ಡಿ, ಚಿಕ್ಕಣ್ಣ, ಭಕ್ತರಳ್ಳಿ ಚಂದ್ರಣ್ಣ, ಬಾಲಕೃಷ್ಣ, ವೇಣುಗೋಪಾಲ್ ರೆಡ್ಡಿ, ಲಕ್ಷ್ಮೀನಾರಾಯಣ ಪಟೇಲ, ಕಲ್ಲಿನಾಯಕರಹಳ್ಳಿ ಗೋಪಿ, ಚೆನ್ನಪ್ಪ, ಗಂಗಾಧರಪ್ಪ, ನಂಜುಂಡಪ್ಪ, ನಾಗಾರ್ಜುನ, ಫರೀದ್ ಹಾಗೂ ಇನ್ನೂ ಅನೇಕ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಸಿದ್ದರಾಮಯ್ಯರು 45 ವರ್ಷಗಳಿಂದ ನೋಡ್ತಾ ಇದೆ. ಅವ್ರು ಯಾರು ಕೂಡ ಅದಕ್ಕೆ ಅನೇಕ ಜನ ರಾಜಕಾರಣಿಗಳು ಯಾರು ಆಳಿದರೆ ಆಡಳಿತ ವೈಖರಿಯನ್ನ, ಅವರ ಆಸೆ ಆಕಾಂಕ್ಷೆಗಳ ಆ ದುರಾಸೆಗಳನ್ನು ನಾವು ನೋಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಬಂದಂತ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಕೆಲವು ಬಹಳಷ್ಟು ಜನ ಅವ್ರ ಪೀಠ ಏನಾದರೂ ಮಾಡ್ಕೋಬೇಕು ಅಂತ ಆಸೆ ಪಡ್ತಾರೆ. ಸಿದ್ದರಾಮಯ್ಯವರು 2 ಸತಿ ಉಪಮುಖ್ಯಮಂತ್ರಿ ಆಗಿದ್ರು, 2 ಸತಿ ಮುಖ್ಯಮಂತ್ರಿಯಾಗಿ 2 ಸತಿ ಆಗಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿದ್ದರು. ಇಷ್ಟು ವರ್ಷ ರಾಜಕೀಯದಲ್ಲಿ ಇದ್ರೂ ಕೂಡ ಅವರು ಮನಸ್ಸು ಮಾಡಿದ್ರೆ 300 ಎಕರೆ 1000 ಎಕರೆ ಲ್ಯಾಂಡ್ ಮಾಡಬಹುದು, ಸಾವಿರಾರು ಕೋಟಿ ರೂಪಾಯಿ ಯಾವ ಆಸ್ತಿಗೆ ಆಸೆ ಇಟ್ಟವರೇ ನಾನು ನೋಡಿದೆ. ಅವರು ಎಲೆಕ್ಷನ್ ಇಟ್ಟು 12ನೇ ಸಿದ್ದರಾಮಯ್ಯ ಫೋನ್ ಮಾಡಿದ್ರು, ನೀವು ಗೆಲ್ತೀನಿ 2-3 ಕೈದ ಸಮಸ್ಯೆ ನಿಮಗೆ ಬಂದಿದೆ ಪುಟ್ಟಸ್ವಾಮಿ ಗೌಡ್ರೆ, ನಿಮ್ಮ ಬೆಂಬಲ ನನಗೆ ಬೇಕು ಅಂತ ಕೇಳಿದ್ರು. ನನಗೆ ಒಂದೇ ಮಾತಿದೆ, ಪ್ರಾಮಾಣಿಕವಂತ ರಾಜಕಾರಣವನ್ನು ಮಾಡ್ಕೊಂಡಿರೋ ನೀವು, ನಿಮ್ಮ ಬಗ್ಗೆ ಅಪಾರವಾದ ಗೌರವ ನನಗಿದೆ. ನಿಮ್ಮನ್ನ ನಾನು ಯಾರಿಗೆ ಬೇಕು ಖಂಡಿತವಾಗೂ ಬೆಂಬಲ ಕೊಡ್ತೀನಿ ಅಂತ ಎದನೇ ಬಳಸಿದ ಮುಂಚೆ ಕೊಡ್ತೀನಿ. ಅದೇ ರೀತಿ ಅವ್ರು ಬೆಂಬಲ ಕೊಟ್ಟೆ. ಹಾಗಿತ್ತಂದ್ರೆ ನಾನು ಕಾಂಗ್ರೆಸ್ಗೆ ಬೆಂಬಲ ಕೊಡ್ಬೇಕಾದ್ರೆ ಸಿದ್ದರಾಮಯ್ಯ ಅವರು ಪ್ರಾಮಾಣಿಕ ರಾಜಕಾರಣಿ ರಾಷ್ಟ್ರ ಮುಖ್ಯಮಂತ್ರಿಗಳಾಗಬೇಕು, ಈ ನಾಡ ಬಡ ಜನರಿಗೆ ಒಳ್ಳೇದಾಗುತ್ತೆ, ಒಂದು ಪ್ರಾಮಾಣಿಕವಾದ ರಾಜಕಾರಣ ಮಾಡ್ತಾರೆ ಇವರು, ನಮ್ಮ ರಾಜ್ಯಕ್ಕೆ ಕೆಟ್ಟದ್ದು ತರೋದಿಲ್ಲ ಅನ್ನೋ ಒಂದು ಉದ್ದೇಶ ಸಿದ್ದರಾಮಯ್ಯನ ಮಗ ನೋಡ್ಕೊಂಡೆ ನಾನು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದೆ. ಅಂತ ಸಿದ್ದರಾಮಯ್ಯನವರ ಬಗ್ಗೆ ಕೇವಲ ಅವರ ಅಕ್ಕನ ತಂಗಿಗೂ ಅವರ ಮಾಮ ಕೊಟ್ಟಂತ ಒಂದು ಲ್ಯಾಂಡ್ ಇಲ್ಲ, ಏನೋ ಲಂಚ ಹೊಡೆದಿಲ್ಲ, ಇನ್ನೊಂದು ಯಾವ್ದು ದುಡ್ಡು ಹೊಡೆದಂತ ವ್ಯಕ್ತಿ ಅಲ್ಲ, ಏನೋ ದಾನ ಕೊಟ್ಟಿದ್ದವರ ಅವರ ಶ್ರೀಮಂತ ಕೊಟ್ಟಿದ್ದಂತ ಒಂದು ಸಣ್ಣ ವಿಚಾರ, ಕ್ಷುಲ್ಲಕವಾದಂತ ಒಂದು ಮ್ಯಾಟರ್ ಅದು ಇಟ್ಕೊಂಡು ಈ ರಾಜ್ಯಪಾಲರು ಕಾಯ್ತಾ ಇದ್ರು. ಸಿದ್ದರಾಮಯ್ಯನವರ ಗಟ್ಟಿ ಧ್ವನಿ ಅಳಿಸ್ಬೇಕು ಅಂತ ಕೇಂದ್ರದ ನಾಯಕರು ಕಾಯ್ತಾ ಇದ್ರು. ಯಾಕೆ ಗೊತ್ತಲ್ಲ, ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಘೋಷಣೆ ಮಾಡಿ 135 ಸೀಟನ್ನು ಕಾಂಗ್ರೆಸ್ ಬಂತು. ಇವು 45 ಸೀಟ್ ಇದ್ದರು, 3 ಸೀಟಿಗೆ ಕಾಂಗ್ರೆಸ್ ಬಂತು. INDA ಇದೆಲ್ಲ ಮೂಲಕ ಏನಾರು ಮಾಡಿ ಭೇದವಾದ ಮಾಡಬೇಕು, ಖಂಡ ಮಾಡಬೇಕು, ಇಳಿದು ಕಡೆ ಇಂಥ ಮುಖ್ಯಮಂತ್ರಿ ಬಿಜೆಪಿ ಸರ್ಕಾರ ಬರಕ್ಕೆ ಸಾಧ್ಯ ಇಲ್ಲ. ಎಲ್ಲದಲ್ಲಿ ಏನಾರು ಮಾಡಿ ಖಂಡ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವ ಒಂದು ಪುನರ್ವಾಸಕ್ಕೆ ಸಾಧ್ಯ ಆಯ್ತಾ. ಅದೇನು ಮೈನರ್ ಇರೋದಂತ ಯಾರೋ ಖಾಸಗಿ ವ್ಯಕ್ತಿ, ಅವನ ಉದ್ಯೋಗನೇ ಅದು. ಬೇರೆ ಊಟ ಇಲ್ಲ ಬಗ್ಗೆ ಯಾರು ಅಬ್ರಾಹ್ಮಣ ವ್ಯಕ್ತಿಗೆ ಬೇರೆ ಯಾವ ಉದ್ಯೋಗ ಇಲ್ಲ. ಇಂಥವೇನಾದ್ರು ಮಾಡ್ಕೊಂಡು ಯಾರು ಚಿತಾವಣೆ ಮಾಡಿದ್ರೆ ಅವ್ರ ಮೇಲೆ ಕೇಸಗಳು ಜೀವನ ಮಾಡೋದು ಕೆಲಸ. ಅಂತ ವ್ಯಕ್ತಿ ಕೊಟ್ಟಂತ ಒಂದು ದೂರಿಗೆ ಅವತ್ತೇನೆ ನೋಟಿ ಕೇಳ್ತಾರೆ, ಅರ್ಥ ಮಾಡಿ ಇಷ್ಟು ಚಿತಾವಣೆ ಇದೆ, ಯಾವ ತರ ಸೂತ್ರದ ಗೊಂಬೆ ತರ ಕೆಲಸ ಮಾಡ್ತಾರೆ. ಕೇಂದ್ರದ ಸೂತ್ರದ ಗೊಂಬೆನೇ ಅದು, ಅದೇನು ಆಡಿಸ್ತಾರೆ ಅದನ್ನ ಆಡ್ತಾರೆ ಬಂದು
ಇಂಥ ದುರ್ಬಲವಾದ ಮುಖ್ಯಮಂತ್ರಿ ರಾಜ್ಯಪಾಲ, ಇಂಥ ದುರ್ಬಲವಾದ ರಾಜ್ಯಪಾಲ ಇನ್ನವರು ಕೂಡ ಪ್ರಾಮಾಣಿಕವಾದಂತಹ ಮುಖ್ಯಮಂತ್ರಿಗೆ ಗಂಡ ಇದ್ದೇ ಇರುತ್ತೆ. ಅದರಿಂದ ಈ ಒಬ್ಬ ರಾಜ್ಯಪಾಲನ ಆದಷ್ಟು ಬೇಗ ಕನ್ನಡದಿಂದ ಓಡಿಸಬೇಕಿರ್ತದೆ. ಎಲ್ಲ ಸೇರಿ ಪ್ರತಿಭಟನೆಯ ಮೂಲಕ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಿ ಇಂಥ ಒಬ್ಬ ರಾಜ್ಯಪಾಲನ ಕರ್ನಾಟಕದಿಂದ ಓಡಿಸಬೇಕಾಗ್ತದೆ. ಇಲ್ಲ ಅಂತಂದ್ರೆ ಭ್ರಷ್ಟಾಚಾರ ಪ್ರಾಮಾಣಿಕ ಎಂದರೆ ಯಡಿಯೂರಪ್ಪ ಮುಖ್ಯಮಂತ್ರಿಗೆ ತೊಂದರೆ ಕೊಡ್ತಾರೆ. ಇಂಥ ಒಬ್ಬ ರಾಜ್ಯಪಾಲ ಖಂಡಿತವಾಗೂ ನಾವು ನಮ್ಮ ರಾಜ್ಯ ಶ್ರೇಷ್ಠ ಹೇಳ್ತೀವಿ. ಯಾಕೆ ಬಿಜೆಪಿ ಸಹ ಮುಂದೆ 29 ಇಸ್ವಿಗೆ ಏನಾದ್ರು ಬರುವಂತಂದ್ರೆ ಪ್ರಾಮಾಣಿಕವಾದಂತ ಕಾಂಗ್ರೆಸ್ ಆಗಲಿ ಬೇರೆ ಮುಖ್ಯಮಂತ್ರಿಗಳಾಗಲಿ ಇರಬೇಕು. ಅದು ಗಟ್ಟಿ ಧ್ವನಿಯಾಗಿ ಮಾತಾಡ್ತಿದ್ರು. ಯಾರಾದ್ರೂ ಕೂಡ ನರೇಂದ್ರ ಆಗಲಿ ಅಮಿತ್ ಶಾ ಆಗಲಿ ಗಟ್ಟಿ ಬೈದು